ಆಯ್ ಮಾಡು. ಅಂಬ ಇಲ್ಲ ಬಿಡು, ಅಮ್ಮಂದೆಲ್ಲ ಬಿಡು. ನನ್ನ ಅನ್ಫೋನ್ ಕಡೆ ಇದು ಹತ್ತಿನ ಅಂತೂ ಇದ್ಲು ಹೊಸೂರಲ್ಲಿ ಆರಾಮ್ ಚಿಲ್. ಎಸ್ ನಡ್ಕ ಏನ್ ಬಂದಿಲ್ಲ. ರಾಜೇಗೌಡರು ಬೈಕ್ ಓಡಿಸ್ಕೊಂಡು ತಗೊಂಡ್ ಕೊಟ್ಟರು ನಮ್ಗೆ. ಗೊತ್ತಾ ಅಲ್ಲಿ ಬೀಗರಿಗೋಸ್ಕರ ಮಾಡಿದ್ದು, ಬೀಗ್ರೆ ಬಂದಿಲ್ಲ ಬೀಗರಿಗೋಸ್ಕರ ಮಾಡಿದ್ದು ಅಂತ. ನಮ್ಮ ಹೊಸ ಪರವಾಗಿತ್ತು, ಅದೇ ಅಲ್ಲಿ ತಂದಿನಿ. ನಾನು ಸ್ವತಃ ಮಾಡ್ಕೊಡಿದ್ರೆ ತಿಂತಾ ಇದೀನಿ. ಇದೇ ಫಸ್ಟಾ? ಹೆಂಗಿದೆ ಇದೆಲ್ಲ ನೀವು ಲೈವ್ ಆಗಿ ನೋಡ್ಬೇಕು ಅಂದ್ರೆ ಮೈಸೂರು ದಸರಾ ದಿನ ಅಂತೂ ಕ್ರೇಜಿ ಆಗಿರುತ್ತೆ ಇಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಸಾಗಾ ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ಬೆಳಗ್ಗೆ ಎದ್ದಂಗೆ ಇನ್ನೇನು ಕೆಲಸ ಇಲ್ಲ ಅವಳಿಗೆ. ಇಟ್ಕೊಳ್ಳೋದು, ಆಟ ಆಡೋದು. ಹೋಗ್ಬಿಡ್ತಿಲ್ಲ ಅಂತ ಈಗ ಜಾಸ್ತಿ ಆಟ ಆಡ್ತಾಳೆ ಇವಾಗ. ಮೈಸೂರಿಗೆ ಹೋಗ್ಬಿಡ್ತಿಲ್ಲ ಅಂತ. ಅನ್ನ ತಿಂತೀಯ ಮಗನ ನೀನು? ಅನ್ನ ಬಂದ್ಬಿಡ್ತು. ಇದೇನು ಶೌರ್ಯ? ಏನದು? ಉಪ್ಪಿಟ್ಟು. ಓಹೋ, ನಿಂಗಿಲ್ಲ ತಿನ್ಸಕ್ಕ ಇವಾಗಿಂದಾನೆ ದೊಡ್ಡವರಾದ್ಮೇಲೆ ಮಕ್ಕ ತಿರ್ಗಿಸ್ಬಾರ್ದು. ಅವನಿಗೆ ಮಾತ್ರ ಉಪ್ಪಿಟ್ಟು, ನಿಂಗಿಲ್ಲ. ವೈ ಬ್ರೋ, ನಂಗೆ ಉಪ್ಪಿಟ್ಟು ಇಷ್ಟ. ಉಪ್ಪಿಟ್ಟು ಅಂದ್ರೆ ಇಷ್ಟ ನಮಗೆ. ಅವನಿಗೆ ಮಾತ್ರ ಮಾಡಿರೋದ ನೀವು? ನಿಂಗೆ ಹೇಳಿದ್ದು ನೀವು ಮಾಡುವ. ನೀನು ಕೇಳಲೇ ಇಲ್ವಲ್ಲ ನಿನ್ನ ಮಗಂಗೆ ಉಪ್ಪಿಟ್ಟು ಮಾಡ್ತೀನಿ. ನನಗೆ ಶೌರ್ಯ ಒಂಚೂರು ತಿನ್ನೋದು, ಮಿಕ್ಕಿದ್ದು ನಂಗೆ ಕೊಟ್ಬಿಡಿ. ನಾನಕ್ಕ ಯಾವಾಗ ಅವ್ನು ಮಾಡಿರೋದು ಉಳ್ಕೊಂಡ್ರೆ ಖಾಲಿ ಮಾಡಿದ್ರೆ ಸಾಕು ಅಂತ ಯೋಚನೆ ಮಾಡ್ತಿರ್ತಾರೆ. ಯಾಕಂದ್ರೆ ಅವನಿಗೆ ಸ್ವಲ್ಪ ಖಾರ ಕಡಿಮೆ. ಚಂದು ಚಿಕ್ಕಿ ಎಲ್ಲೋಗಿದ್ದಾಳ ಮಗನೇ? ಚಂದು ಚಿಕ್ಕಿಯಲ್ಲಿ ಇನ್ನೊಂದು ವರ್ಷ ಕೊಯಂಬತ್ತೂರು. ಚಂದು ಚಿಕ್ಕಿಯಲ್ಲಿ? ಚಂದು ಚಿಕ್ಕಿ ನಾನಲ್ಲ, ಚಂದು ಚಿಕ್ಕಿ. ಚಂದು ಚಿಕ್ಕಿ ತೆರೆಯೋದು ಪೋಯ. ಇಲ್ಲಿ ಚಂದು ಚಿಕ್ಕಿ ಫೋನ್ ಮಾಡ್ತಾನೆ. ಬ್ರೂಮ್ ಅಂತಾನೆ. ಚಂದು ಚಿಕ್ಕಿ ಹೇಳ್ದಾಗ್ಲೆ ಚಂದು ಚಿಕ್ಕಿ ಅಲ್ಲೋಡ್ ಮಗನೆ. ಚಂದು ಚಿಕ್ಕಿ ಚಂದು ಚಿಕ್ಕಿ ಎಲ್ಲಿ ಅಂದ್ರೆ ಬ್ರೂಮ್ ಬ್ರೂಮ್ ಅಂತನ್ ಕಣೆ. ಚಂದು ಚಿಕ್ಕಿ ಆಗ್ಲೇ ಆಫೀಸ್ ಬಾಯ. ವಿಡಿಯೋ ಮಾಡಿದ್ದೀನಿ, ಕಳಿಸ್ತೀನಿ ಇರು. ನೆಟ್ವರ್ಕ್ ಇಲ್ಲ. ಆಗ್ಲೇ ಹೋಗಿದ್ದಾಳೆ ಆಫೀಸ್ಗೆ. 9 ಗಂಟೆ ಲಾಗಿನ್ ಮಾಡಿ. 9 ಗಂಟೆಗೆ ಹೇಳ್ತಾನೆ ಇರ್ಲಿಲ್ವಲ್ಲ ಇಲ್ಲಿದ್ದಾಗ. ಪಾಪ ಸ್ಕೂಲಲ್ಲೂ ಬಸ್ ಕ್ಯಾಚ್ ಮಾಡಬೇಕು, ಈಗಲೂ ಬಸ್ ಕ್ಯಾಚ್ ಮಾಡಬೇಕು. ಸೋ ಶ್ಯಾಡ್ ಚಂದು. ಒಳ್ಳೆ ಸಪ್ಪೆ ಆಗಿ ಮಾತಾಡ್ತಾರೆ ಕಣೆ ಯಾವಾಗಲೂ. ಆಗಲ್ಲ ಬಿಟ್ಬಿಡಿ, ಬೇರೆ ಟ್ರೈ ಮಾಡುವಂತೆ. ಶೌರ್ಯನ್ ಕೇರ್ ಟೇಕರ್ ಕೆಲಸ ಸಿಗುತ್ತೆ ಬೇಕಾರೆ. ಇಮಿಡಿಯೇಟ್ ಜಾಬ್. ಅಂಬ ಇಲ್ಲ ಮಗನೇ. ಎಲ್ಲಿ ಬಿಡು, ಬೇಡ ಬೇಡ ಬಿಡು. ಅಮ್ಮನ್ ಫೋನು ಅಂತ. ಕಳ್ಳ ಶೌರ್ಯ, ಏನ್ ಮಾಡ್ತಾ ಇದೆಯಾ? ವಾಡ್ರೋಬ್ ಹತ್ರ ಹೋಗ್ಬಿಟ್ಟು. ಶೌರ್ಯ, ಉಯ್ ಕಳ್ಳ ನೀನು. ಏನ್ ಮಾಡ್ತಾ ಇದೆಯಾ ವಾರ್ಡ್ರೋಬ್ ಹತ್ರ ನೀನು? ಯಾರ್ದು ಇದು ವಾರ್ಡ್ರೋಬು? ಚಿಕ್ಕಮ್ಮ ಎಲ್ಲಿ? ಚಿಕ್ಕಿ ಲೋ 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 ಲೋ. ಅಮ್ಮ ಹೋಯ್ತು, ಬೆಂಗಳೂರಿಗೆ ಹೋಯ್ತು ಮಗನೆ. ಅಮ್ಮ ಎಲ್ಲಿ? ಅಮ್ಮ ಗೊತ್ತಿಲ್ಲ. ಇಲ್ಲ, ಅಮ್ಮನ ಫೋನೆಲ್ಲ ಬಿಡೋ. ಇದು ಬಿಡೋ, ಅಮ್ಮಂದೆಲ್ಲ ಬಿಡೋ. ನನ್ನ ಅನ್ಫೋನ್ ಕಡೆ ಇದು. ಗೈಸ್, ಅವ್ರ ಅಮ್ಮನ ಫೋನ್ ನನ್ನ ಫೋನ್ ಒಂದೇ ಥರ ಇರಕ್ಕೆ ನೋಡಿ ಹೆಂಗೆ ಕಿತ್ತಾಡ್ತಾನೆ. ಬಿಡೋ, ಅಮ್ಮನ ಫೋನ್ ಅಲ್ಲ ಮಗನೇ, ನನ್ನ ಫೋನ್ ಅದು. ಕೊಡ ಆಯ್ತು. ಅಮ್ಮನ ಹತ್ರ ಹೋಗೋಣ ಬಾ. ಇಲ್ಲ, ರೋಡ್ ಹತ್ರ ಯಾಕೆ ಹೋಯ್ತಿದ್ಯಪ್ಪ? ಅಮ್ಮನ ಹತ್ರ ಹೋಗೋಣ ಬಾ. ಅಮ್ಮ ಇಲ್ಲಿ ಅಮ್ಮ ನೋಡಿ, ನನ್ನ ಫೋನು ಗೈಸ್, ಅಮ್ಮನ ಫೋನ್ ಅಲ್ಲ. ನನ್ನ ಫೋನ್ ಇದು, ಅಮ್ಮಂದಲ್ಲ. ಬಾ, ಅಮ್ಮನೇ ಕೇಳೋಣ ಬಾ. ಒಳ್ಳೆ ಕತೆ ಕಣಪ್ಪ ಮಕ್ಕಳು. ಗೈಸ್, ಬ್ರೇಕ್ಫಾಸ್ಟ್ ಅಪ್ಡೇಟ್. ಕಳ್ಳಿ ರೊಟ್ಟಿ ತಿಂತಾಳೆ. ರೊಟ್ಟಿಗೆ ನೆನ್ನೆದು ನಾನ್ ವೆಜ್ ಸಾಂಬಾರು, ನಾನ್ ವೆಜ್ ಪಲ್ಯ ಏನೇನೋ ಇದೆ. ನಾನು ಶೌರಿಗೆ ಮಾಡ್ರೆ ಉಪ್ಪಿಟ್ಟು ತಿಂತೀನಿ ನೋಡಿ. ಹೆಲ್ದಿ ಬ್ರೇಕ್ಫಾಸ್ಟ್. ಇದಾದ್ಮೇಲೆ ಇಷ್ಟಕ್ಕೆ ಅಲ್ಲ, ಇದ್ರ ಜೊತೆ ಒಂದು ರೊಟ್ಟಿ ತಿಂತೀನಿ ಗೈಸ್. ಇಲಿ ಮೇಲೆ ಆನೆ.
ಗೈ ಶೌರ್ಯ ರುಮ್ ಹಾ ಕೊಡು. ಶೌರ್ಯ ರೂಮ್ ಕರ್ಕೊಂಡೋಗು ಅಂತ ಇದ್ದ ಅಂತ TVS ಅಲ್ಲಿ ರೌಂಡ್ ಕರ್ಕೊಂಡು ಹೋಗ್ತಾವ್ರು ನೋಡಿ ಸಚಿನ್. TVS ಆನ್ ಆಯ್ತಲ್ಲ ಬಿಡ್ತಾರ ಕಷ್ಟಪಟ್ಟು ಹಿಂಗ ಆನ್ ಮಾಡಿದೀವಿ. ರೆಡಿ ನೋಡಿ ಸರಿಮ್ಮ ಇಲ್ಲಿ ಗೈಸ್ ಇವ್ನಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿರೋದಕ್ಕೆ ಟೊಪ್ಪಿ ಎಲ್ಲ ಹಾಕ್ಸ್ಕೊಂಡಿದ್ದಾನೆ, ಇಲ್ಲಾಂದ್ರೆ ಅವ್ನು ಟೊಪ್ಪಿ ಹಾಕೊಳ್ಳಲ್ಲ. ಇಲ್ಲಿ ನೋಡಮ್ಮ ಎಂಜಾಯಿಂಗ್ ರೈಡ್ ಎಲ್ಲ ನೋಡಲ್ಲ ಇಲ್ಲೇ ಮಾತ್ರ. ಪಾಪ TVS ಕಷ್ಟಪಟ್ಟು ಹೇಳ್ತೈತೆ 1.5 ಕ್ವಿಂಟಲ್ ಇದ್ದೀವಿ ನಾವು. ನಮ್ಮ ಶರ್ವರ್ ನೋಡಿ ಬೆಳಗ್ಗೆ ಬಿಸಿ ಬಿಸಿ ದೋಸೆ ಹಾಕ್ತವ್ರೆ. ಅವ್ರ ಕೆಲಸ ಅವರೇ ಮಾಡ್ಕೊತವ್ರೆ. ಲೇಟ್ ಆಗೈತೆ ಅಂತ ರಜಾನೇ ಇವತ್ತು. ಅದಕ್ಕೆ ಆರಾಮಾಗಿ ದೋಸೆ ಹಾಕೊಂಡು ಚಿಲ್ ಮಾಡ್ತಾ ಇದೀರಾ. ನೀವೆಲ್ಲ ಇದ್ದೀರಾ ಅಂತಾನೆ ಅವ್ನು ರಜಾ ಹಾಕಿಲ್ಲ. ನಿನ್ನೆ ತಲೆ ತಿಂತೀರಾ ಅಂತ ನೀವು ದೋಸೆ ತಿಂತೀಯ ಶೌರ್ಯ? ದೋಸೆ ತಗೋ. ಏನಿದು ಮಗನೇ? ಏನ್ ಮಗನೇ? ಅದೇನದು ಬೇಲ ಮಗನೇ ಮೇ ಮೇ ಗೋಯಿಂಗ್ ಸೀನ್ಸ್ ಫ್ರಮ್ ಹೊಳೆನರಸೀಪುರ KK ಹೊಸೂರು. ಬ್ರೋ ಹುಷಾರ್ ಬ್ರೋ. ಲಗೇಜ್ ತುಂಬಬೇಡ ಬ್ರೋ, ಕಾರ ಹಾಳಾಗುತ್ತೆ ಬ್ರೋ. ಲಗೇಜ್ ಐತೆ ಬ್ರೋ. 30 ದಿನಕ್ಕೆ ಆಗಷ್ಟು ಬಟ್ಟೆ ತಗೊಂಬಂದಿಲ್ಲ ಗೈಸ್. 10 ದಿನ ಅಂತೂ ಇದ್ಲು ಹೊಸೂರಲ್ಲಿ ಆರಾಮ್ ಚಿಲ್. ಶೌರ್ಯ ಸ್ವಲ್ಪ ಎತ್ತಾಕ್ಬಿಡಮ್ಮ ಕಾರ್ಗೆ. ಕಮಾನ್. ನೈಸ್. ಪ್ರಾಜೆಕ್ಟಲ್ಲಿ ಒಬ್ಬ ಈ ಥರ ಇರ್ತಾನೆ ಟೀಮಲ್ಲಿ. ಗೈಸ್ ಹೊಳೆನರಸೀಪುರದಿಂದ ಬಂದ್ವಿ. ಬರಗಂಟೆ ಸಾಕಾಯ್ತು. ಬಂದ್ಮೇಲೆ ಪ್ಲಾಟ್ ಟ್ವಿಸ್ಟ್, ಬ್ಲಾಗಲ್ಲೇ ಟ್ವಿಸ್ಟ್. ಗಿಣ್ ಮಾಡ್ತಾ ಇದೀವಿ. ಎಸ್, ಸಡನ್ ಆಗಿ ಗಿಣ್ ಮಾಡ್ತಾ ಇದೀವಿ. ಯಾಕಂದ್ರೆ ಗಿಣ್ ಹೆಂಗ್ ಬಂತು ಗೊತ್ತಾ? ಗಿಣ್ ಯಾರು ತಂದ್ಕೊಟ್ರದು ಗೊತ್ತಾ? ನಡ್ಕ ಏನು ಬಂದಿಲ್ಲ, ರಾಜೇಗೌಡರು ಬೈಕ್ ಓಡಿಸ್ಕೊಂಡು ತಗೊಂಬಂದು ಕೊಟ್ಟರು ನಮಗೋಸ್ಕರ. ನಮ್ಮ ಅಪ್ಪ ಬಂದವ್ರು ಮೈಸೂರಿಗೆ, ಅವ್ರಿಗೇನೋ ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ಬಂದು ಹಂಗೆ ಗಿಣ್ ತಂದ್ಕೊಟ್ಟವ್ರೆ. ಹೊಳೆನರಸೀಪುರಕ್ಕೂ ಬಂದಿಲ್ಲ. ನಿಮ್ಮಪ್ಪ ಏನಂತಿದ್ರು? ನಮ್ಮಪ್ಪ ನಾನು ಬರಲ್ಲ ಇನ್ಮೇಲೆ ಶೀರುಂಡಿಗೆ ಅಂದ್ರು. ಅಲ್ಲ ಶ್ರೀರುಂಡಿ ಎಷ್ಟು ಕೊಟ್ಟೆ ಮನೆ ಮಾಡ್ಕೊಬಿಟ್ಟ ಬಿಡ ನಾವು ಅಂತ ಅಂದ್ರು. ಬರ್ಬೇಕು ತಾನೆ ನೀವು. ಹಸು ಬೇರೆ ಕರು ಹಾಕೈತೆ. ಹಸು ಕರು ಹಾಕಿದೆ ಗೈಸ್. ಎಂತ ಕರು? ಗಂಡು ಕರು. ಗಗನ ಬಂದಾಗಿಂದ ನಮ್ಮ ಮನೆ ಬರೀ ಗಂಡು ಕರು ಆಗ್ತವೆ. ಗಿಣ್ಣಲ್ಲಿ ತಂದ್ಕೊಟ್ಟವ್ರೆ. ಸೊ ಅದ್ರದ್ದೇ ಗಿಣ್ಣು ಮಾಡ್ತಾ ಇರೋದು. ಗಿಣ್ಣಲ್ಲಿ ಅದೇನಮ್ಮ ಮಾಡ್ತಾರೆ? ಗಿಣ್ ಕೇಕ್. ಮೊದಲನೇ ದಿನದ ಹಾಲು ತೊಗೊಂಬಂದಿರೋದು. ಸೊ ಅದ್ರಲ್ಲಿ ಗಿಣ್ ಕೇಕ್ ಮಾಡ್ತಾರೆ ಇವ್ರು. ನೋಡಿ ನಮ್ಮ ಬ್ಲಾಗಲ್ಲಿ ಮೊದಲನೇ ಟೈಮ್ ಫೀಚರ್ ಆಗ್ತವ್ರೆ. ನಾಗೇಶ್ ಅಂತ ಇವ್ರ ಹೆಸರು, ನಮ್ಮ ಅಪ್ಪನ ಕಸಿನು. ಹಾಯ್ ಹೇಳ್ಬಿಡಿ ಓಲಿ, ನಮ್ಮ ಬ್ಲಾಗ್ ಏನು ಹಾಚ್ಕೊಬಿಡಿ. ಈ ಕಮೆಂಟ್ ಆಗ್ತಾ ಇಲ್ಲ, ಮುಂಚೆ ಕಮೆಂಟ್ ಆಗ್ತಿದ್ದ. ಸ್ಟಾರ್ಟಿಂಗಲ್ಲಿ ಕಮೆಂಟ್ ಆಗ್ತಾ ಇದ್ದ ಇವ್ರ ಮಗ. ಆ್ಯಂಡ್ ಇವಾಗ ನೆನ್ನೆ ಬರೋಕ್ಕಾಗಿಲ್ಲ ನಮ್ಮಪ್ಪ, ಅದಕ್ಕೆ ಅಲ್ಲಿಂದ ತಂದು ಊಟ ಮಾಡಿಸ್ತಾ ಇದೀವಿ. ಮಟನ್ ಸಾಂಬಾರ್ ಸೇರ್ತಾ ಇದೆ. ನಮ್ಮ ಅಪ್ಪ ಎಷ್ಟೊತ್ತಿ ಹೇಳಿದ್ರು ಗೊತ್ತಾ? ಅಲ್ಲಿ ಬೀಗರಿಗೋಸ್ಕರ ಮಾಡಿದ್ದು, ಬೀಗ್ರೆ ಬಂದಿಲ್ಲ, ಬೀಗರಿಗೋಸ್ಕರ ಮಾಡಿದ್ದು ಅಂತ. ಈಗ ಅವ್ರಿಗೆ ಸೇರ್ಬೇಕಿತ್ತು. ಬಂದು ಊಟ ಮಾಡ್ತೀನಿ ತೀರಾಯ್ತು ಅಂತ ವಜಾ ಅಲ್ಲಿಗೆ. ನೆಕ್ಸ್ಟ್ ನೀವು ಎಷ್ಟೇ ಕೊಟ್ಟರೆ ಏನಾರ ಮಾಡಿದಾಗ ಊಟ ಕಳಿಸ್ಬಿಡಿ, ನಮಗೂ ವಜಾ ಆಯ್ತದೆ ಅಂತ ಅವ್ರಂತಾರೆ. ಈಗ ನಾವು ಶಿವಕುಮಾರ್ಗೋಸ್ಕರ ಕಾಯ್ದಿದ್ದೀವಿ. ಶಿವಕುಮಾರ್ನ ಊಟ ಕರೆದಿದ್ವಿ ಗೈಸ್. ನೆನ್ನೆ ಅವರು ಮಂಗಳವಾರ ಅಂತ ಬಂದಿಲ್ಲ, ಇಲ್ಲಾಂದ್ರೆ ಅವರು ಬರ್ತಾ ಇದ್ರು ಊರಿಗೆ. ಸೊ ಅವ್ರ ಸೇವಾರ್ಥ ಈಗ ತಲುಪಿಸ್ತಾ ಇದೀವಿ ನಾವೀಗ. ಬರ್ಬೇಕಷ್ಟೇ. ಅದು ಲವ್ ತಿಂಡಿ ತಂದನ್ಮಾ ನಮ್ಮಲ್ಲಿ ಮಾಡಿದೀವಿ ಅಂತ ಆಡ್ಕೊಂಡು ಇಲ್ಲೇ ಬೈದು ಬಿಡ್ತೀವಿ ಅಂತ ತೋರ್ಸ್ಬಿಡ್ತಾ ಹೋಗಿದೆ. ತಿನ್ನಕ್ಕೆ ತಂದ್ಬಿಟ್ಟಿದ್ಯಾ? ಲೋ ಸುಮ್ಮನೆ ಹೇಳ್ತಾನೆ ಅವನು, ಸುಳ್ಳು ಅವನು. ತೋರ್ಸಕ್ ತಂದಿರೋದು ಕಣಪ್ಪ, ಕೊಡಲ್ಲ ಅವನು. ಕೊಡ್ತಾನಂತಲ್ಲ ಮಗ. ಚೆನ್ನಾಗ ಏನು ತಿಂಡಿ ತಂದಿದೆ ಹೇಳಪ್ಪ? ಕಜೆ 7 ಥರ ತಿಂಡಿ, 2 ಪೀಸು ಕಜೆ. ಹ್ಞೂ
ಕಜಾಯ ಚಿಕನ್ ಉಂಡೆ ಜಾಸ್ತಿ ಮಗ ನಿಮ್ಗೆ ಇಷ್ಟ ಇಲ್ಲ ಅದಕ್ಕೆ ಇನ್ ಮಿಕ್ಕಿದೆಲ್ಲ ನಾಲ್ಕು ಯಾಕಮ್ಮ ನಾಲ್ಕು ಡಯಟ್ ಎಲ್ಲ ನಾಲ್ಕು ಯಾಕು ಅಂತ ಹೇಳಿದೀನಿ ಓಕೆ ಸಾಕು ಮಗ, ನಮಗೆ ನಮ್ಮ ಮಾವನ ಮನೆಯಿಂದ ಹೊಸಿದೀವ. ಗೊತ್ತಿರೋದ್ರಿಂದ ಗೈಸ್ ಗಿಣ್ಣು ಹಾಲು ತಂದಿದ್ದು, ಅದ್ರಲ್ಲಿ ಕೇಕ್ ರೆಡಿ ಆಗಿದೆ. ನೀವು ಆಲ್ರೆಡಿ ತಿಂದ್ರೆ ಹೆಂಗೈತೆ? ಒಂಥರ ಚೆನ್ನಾಗೈತಾ? ಒಂಥರ ಚೆನ್ನಾಗಿಲ್ವಾ? ಸುಮಾರು ವರ್ಷಗಳಾಗಿತ್ತು ತಿಂದು. ಹಾಂ ವಂಡರ್ಫುಲ್ ಟೇಸ್ಟ್. ಸಾಗಾ ಸ್ಟೋರೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿಬಿಟ್ರಪ್ಪ. ಬಾಯ್. ನೀನು ಹೇಳಪ್ಪ ಈಗ. ಚೆನ್ನಾಗೈತೆ, ನಾನು ಯಾವಾಗ ತಿಂದಿಲ್ಲ. ಫಸ್ಟು ನಮ್ಮ ಹೊಸ ಕರು ಹಾಕಿತ್ತು, ಅದೇ ಹಾಲು ತಂದಿನಿ. ನಾನು ಸ್ವತಃ ಮಾಡ್ಕೊಡಿದ್ರೆ ತಿಂತಾ ಇದೀನಿ. ಇದೇ ಫಸ್ಟಾ? ಹಾಂ, ಇದೇ ಫಸ್ಟ್. ತಿಂದ್ಬಿಟ್ಟು ಹೇಳಿ ಈಗ. ಸೂಪರ್ ಆಗೈತೆ. ಚೆನ್ನಾಗಿ ತಿನ್ಬೋದು. ಇನ್ನೂ ತಿಂದೇ ಇಲ್ಲ ಆಗ್ಲೇ. ನಾಳೆ ಹೋಯ್ತಲ್ಲ, ಚೆನ್ನಾಗಿದೆ. ನೀನು ನಾಲ್ಗೆ ಬಂದ್ಮೇಲೆ ಬೇಡ ಕಣಪ್ಪ, ದಮ್ಮಯ್ಯ ಅಂತೀನಿ. ವಸಿಷ್ಠ ಅವರು ಸಾಕು, ನಂಗೆ ಇಷ್ಟೇ. ಚೆನ್ನಾಗಿದೆ. ಅಪ್ರೂವ್ಡಾ? ಹಾಂ, ಓಕೆ. ವಂಡರ್ಫುಲ್ ಆಗೈತೆ. ಓಕೆ, ಚೆನ್ನಾಗಿದೆ. ವಂಡರ್ಫುಲ್ ಅಲ್ಲ, ನಾರ್ಮಲ್ ಲೈಫಲ್ಲಿ ವಂಡರ್ಫುಲ್ ಅನ್ನೋ ಪದನೇ ಯೂಸ್ ಮಾಡಲ್ಲ. ಕ್ಯಾಮ್ರಾ ಹಿಡಿದ ತಕ್ಷಣ ವಂಡರ್ಫುಲ್, ಬ್ಯೂಟಿಫುಲ್ ಎಲ್ಲ ಬರ್ತವೆ. ಚೆನ್ನಾಗೈತೆ ನಾರ್ಮಲ್ ಆಗಿದ್ರೆ, ಕ್ಯಾಮ್ರಾ ಹಿಡಿದ್ರೆ ಚೆನ್ನಾಗಿದೆ. ಮತ್ತೆ ಶುಕ್ರ ಹಾಂ ಶುಕ್ರ. ಹಾಂ ನೀವು ಹೇಳ್ಬೇಕು, ಅವಳು ಹೇಳೋದಲ್ಲ. ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ರಾತ್ರಿಗೋ ಹಾಂ ಸಾಗಾ ಸ್ಟೋರೀಸ್. ಗುಡ್ ನೈಟ್. ಹೆಂಡ್ತಿಗೂ ತಿನ್ಸಿ ಗಿಣ್ಣ. ವಿಡಿಯೋ ಮಾಡ್ಕೊಳ್ಳಿ, ನಾನು ನೋಡ್ತೀನಿ ಆಮೇಲೆ. ತಿಂದ್ಬಿಟ್ಟು ಹೆಂಗಿತ್ತು ಅಂತ ಫೋನ್ ಮಾಡಕ್ಕೆ ಹೇಳಿ. ತಿಂದ್ಬಿಟ್ಟು ಫೋನ್ ಮಾಡಕ್ಕೆ ಹೇಳಿ. ಕಸ್ಟರ್ಡೇ ತಿಂತು. ಈಗ ನೀವು ಬೆಳಗ್ಗೆ ತಂದ ಬೆಳಗ್ಗೆ ತಂದು ಇನ್ನೂ ತ್ಯಾಗ್ ಮಾಡಿದೆ. ಗಗನಿಗೆ ಅರ್ಥನೇ ಆಗಲ್ಲ. ಹ್ಞೂ ಬೆಳಗ್ಗೆ ತಂದಾಗಲೇ ಜಾಸ್ತಿ ಹಾಕಿರೋದು. ಅದನ್ನೇ ಮಾಡಿ. ಹೌದಾ? ಅದ್ರಲ್ಲಿ ಗಟ್ಟಿ ಬರಲ್ಲ. ಹೌದಾ? ಸರಿ ಸರಿ ಆಯ್ತು. ಗೈಸ್, ಕರ್ನಾಟಕ ಪೊಲೀಸ್ ನೋಡ್ತಾ ಇದ್ರೆ ದಯವಿಟ್ಟು ಅರೆಸ್ಟ್ ಮಾಡಿ. ಎಲ್ಲೋದ್ರೂ ಹೆಲ್ಮೆಟ್ ಹಾಕೋ ಓಡಾಡಲ್ಲ. ಅಲ್ಲ, ಎಲ್ಲೋದ್ರೂ ಹೆಲ್ಮೆಟ್ ಹಾಕೋ ಓಡಾಡಲ್ಲ. ಇದು ಎಂತದ್ದು ನಾಗರಹೊಳೆ ಫಾರೆಸ್ಟ್ ಇಂದ ಬಂದು ಗಾಡಿ ಹಿಡ್ಕೊಂಡು ಹೋಗೋದಲ್ಲ, ಅಂದ್ರೆ ಗಾಡಿ ಮಾಡ್ಕೊಂಡು ಹುಷಾರಾಗಿ ಆಯ್ತು, ಬಾಯ್. ಚಿಕನ್ ಉಂಡೆ ಶಿವಕುಮಾರ್ ಒಂದು ವಾರದಿಂದ ಈ ಪದಗಳು ಬಿಟ್ಟು ಬೇರೆ ಏನೂ ಹೇಳ್ತಾ ಇಲ್ಲ ಗೈಸ್. ಕಜಾಯ ಚಿಕನ್ ಅಂತ ಬಾಯಲ್ಲಿ ಇಟ್ಕೊಬಿಟ್ಟವನೆ. ನಾವು ತಂದ್ಕೊಟ್ರೆ ತಿಂಡಿಲ್ಲ, ನಮ್ಮ ಅಪ್ಪ ತಗೋದ್ರು. ಖಾಲಿ ಖಾಲಿ ಆದರೆ ಫೋನ್ ಮಾಡು ಅಂತ ಹೇಳೋಣ. ತಿಂಡಿ ಈಗ ನಮ್ಮ ಹತ್ರ ಇರೋ ತಿಂಡಿ ಖಾಲಿ ಆದರೆ ಫೋನ್ ಮಾಡ್ತೀನಿ ಮಗ, ತಂದು ಕೊಡ್ಲಿಲ್ಲ ಅಂದರೆ ಅವಾಗಿರೋದು ನಿನಗೆ. ಬಾಯ್ ಗೈಸ್. ಗಗನ ತಿನ್ನೋದ್ರ ಮೇಲೆಲ್ಲ ಕಣ್ಣು ಹಾಕ್ಬಿಡಿ ಗೈಸ್. ಪಾಪ ಅವ್ಳು ತಿನ್ನೋದೇ ಚೂರು ಚೂರು, ಅದ್ರ ಮೇಲೂ ಕಣ್ಣು ಹಾಕ್ಬಿಡಿ ಆಯ್ತಾ. ಲೈಫಲ್ಲಿ ಹೆಂಗಿದೆ ಒಬ್ಬಟ್ಟು? ಎಣ್ಣೆಲಿ ಕರ್ದಿರೋದು ಚೆನ್ನಾಗಿ, ಅದಕ್ಕಿಂತ ರುಚಿ ಇರುತ್ತೆ. ಬಿಕಾಸ್ ಎಣ್ಣೆಲಿ ಕರ್ದಿರೋದಲ್ವಾ. ಬಟ್ ಒಬ್ಬಟ್ಟಿಗಿಂತ ಇಟ್ಕೋಬೋದು. ಚೆನ್ನಾಗಿ ಕರ್ದಿರೋದ್ರಿಂದ ಅಲ್ಲ, ಇದು ಕೆಡಲ್ಲ ಬೇಗ, ತುಂಬ ದಿನ ಇಟ್ಕೊಂಡು ತಿನ್ಬೋದು. ಟ್ರೈ ಮಾಡಬೇಕು ಅಂತ ಇಟ್ಕೊಂಡೆ ನಾನು. ಸಾಕು, ನಂಗೆ ಹೊಟ್ಟೆ ತುಂಬಿದೆ ಗೈಸ್. ನಾವೀಗ ಕೆಲಸ ಇದೆ, ಸೊ ಹೊರಗಡೆ ಹೋಗ್ತಾಯಿದ್ದೀವಿ ರೆಡಿಯಾಗಿ. ಆ್ಯಂಡ್ ಸಿಟಿಗೆ ಹೋದರೆ ಲೈಟಿಂಗ್ಸ್ ತೋರಿಸ್ತೀವಿ, ಯಾವುದೋ ಬೇರೆ ರೋಡ್ನ. ಬನ್ನಿ ಸಿಟಿಗೆ ಹೋಗ್ಬಿಡೋಣ. ಇದಕ್ಕಮ್ಮ ಯಾಕೋ ಚಿನಿ? ಯಪ್ಪ, ಚಾರ್ಜರು ಮೊಬೈಲ್ ಬೇಡ. ನೆಕ್ಸ್ಟ್ ಅದಕ್ಕೊಂದು ಫೋನ್ ಮಾಡೋಣ. ನಮಗೆ ಬರೀ ಭಾಳ ಗೆಡ್ಸತ್ತೆ ಬೇರೆಯವ್ರನ್ನ. ಗೈಸ್, ಸಿಟಿಗೆ ಬಂದು ಎಲ್ಲ ಕೆಲಸಗಳು ಮುಗಿಸಿ, 2 ಕೆಲಸ ಇತ್ತು, 2 ಕೆಲಸನ ಮುಗಿಸಿದೀವಿ. ಸೊ ಮುಗಿಸಿ ಇವಾಗ ನಾವು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ನ ನೋಡಕ್ ಹೋಗ್ತಾ ಇದೀವಿ. ಲೈಟಿಂಗ್ಸ್ ಎಸ್, ಮೊನ್ನೆ ಹೋಗಿದ್ವಲ್ಲ, ಮೇನ್ ರೋಡ್ಸ್ ಮಾತ್ರ ನೋಡಿದ್ವಿ. ಈ ಕಡೆ ಸ್ವಲ್ಪ ಪೋರ್ಷನ್ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಅದನ್ನ ಇವತ್ತು ನಿಮ್ಗೆ ತೋರಿಸ್ತೀವಿ, ಮತ್ತೆ ನಾವು ನೋಡೋಣ ಅಂತ ಬಂದಿರೋದು. ಈಗ ನಾವಿವಾಗ ಬನ್ನಿ ಮಂಟಪ ಹೋಗ್ತಾ ಇದೀವಿ ಗೈಸ್. ಸೊ ಇಲ್ಲಿ ಇವಾಗ ಈ ತರ ಹಾಕಿದ್ದಾರೆ. ಬನ್ನಿ ಮಂಟಪಲ್ಲಿ ಮೇನ್ ಜಾಗ ತೋರಿಸ್ತೀನಿ ಬನ್ನಿ ಗೈಸ್. ನಾನೀಗ ಬನ್ನಿ ಮಂಟಪ ಹತ್ರ ಇದ್ದೀನಿ. ಗಗನ ಇಲ್ಲ, ಗಗನ ಆ ಕಡೆ ಪಾಪ 2 ವೀಲರ್ ಪಾರ್ಕ್ ಮಾಡ್ಕೊಂಡಿದ್ದಾರೆ. ನಾನು ನಿಮ್ಗೆ ಡೆಕೋರೇಷನ್ ತೋರಿಸೋಣ ಅಂತ ಬನ್ನಿ. ಲೈಟಿಂಗ್ನ ಇದಂತೂ ಮೈಸೂರಲ್ಲಿ ಒನ್ ಆಫ್ ದ ಬೆಸ್ಟ್, ಸಕ್ಕದಾಗಿ ಹಾಕಿದ್ದಾರೆ ಈ ಡೆಕೋರೇಟ್, ಈ ಲೈಟಿಂಗ್ ಅಂತೂ ತೋರಿಸ್ತೀನಿ ನೋಡಿ. ನವಿಲು ಕಾನ್ಸೆಪ್ಟ್ ಹಾಕಿದ್ದಾರೆ, ಏನ್ ಸಕ್ಕದಾಗಿದೆ.
ನೆಕ್ಸ್ಟ್ ಲೆವೆಲ್ ಗೈಸ್. ಅಂಡ್ ಅಕ್ಕಪಕ್ಕ ಈ ತರ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ. ಹೆಂಗಿದೆ ಇದೆಲ್ಲ ನೀವು ಲೈವ್ ಆಗಿ ನೋಡ್ಬೇಕು ಅಂದ್ರೆ ಮೈಸೂರು ಬರ್ಬೇಕು. ಮೈಸೂರು ಬನ್ನಿ ಮಂಟಪ LIC ಇದೆಯಲ್ಲ, ಸೊ ಅದ್ರ ಆಪೋಸಿಟ್ ಅಲ್ಲೇ ಇದು ಹಾಕಿರೋದು. LIC ಸರ್ಕಲ್ ಇದು. LIC ಸರ್ಕಲ್ಗೆ ಈ ತರ ನವಿಲ್ ಥೀಮಲ್ಲಿ ಹಾಕಿದ್ದಾರೆ. ಇಲ್ಲೆಲ್ಲ ಆಲ್ರೆಡಿ ಕ್ರೌಡ್ ನೋಡಿ ಅಪ್ಪ. ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಹಿಂಗ್ ಹಾಕಿದ್ದಾರೆ. ಅಂಡ್ ಅಲ್ಲಿ ಅದು ತಾಜ್ ಮಹಲ್. ದಿಸ್ ಇಸ್ ತಾಜ್ ಮಹಲ್. ಅಂಡ್ ಇದು ಪೀಕಾಕ್ ಕಾನ್ಸೆಪ್ಟ್ ಗೈಸ್. ಪೀಕಾಕ್ ಎಲ್ಲ ನೋಡಾಯ್ತು. ಈಗ ಗಗನ ಬರ್ತಾ ಇದ್ದಾಳೆ. ನನ್ನ ಪಿಕ್ ಮಾಡಕ್ಕೆ ಹತ್ಕೋಬೇಕು. ಇಲ್ಲಿ ಗಾಡಿ ನಿಲ್ಸಕ್ಕಾಗಲ್ಲ. ಇಲ್ಬಾ ಇಲ್ಲಿ ಫುಲ್ ಟ್ರಾಫಿಕ್ ಗೈಸ್. ಯಪ್ಪ ಟ್ರಾಫಿಕ್. ಇಲ್ಲಿ ನಡ್ಕೊಂಡ್ ಬಂದ್ರೆ ಮಾತ್ರ ನಿಂತ್ಕೊಂಡೆಲ್ಲ ಫೋಟೋ ತಗೋಬಹುದು. ವೆಹಿಕಲ್ ಬಂದ್ರೆ ಕಷ್ಟ. ಹೇಗಿದೆ ಪಿಕಾಕ್? ನವಿಲೆ 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 ಹೆಣ್ಣವಿಲೆ ನವಿಲೆ. ಅಯ್ಯಪ್ಪ. ಸೊ ಇದು ನಮ್ಮ ಬನ್ನಿ ಮಂಟಪ ಹತ್ರ, ಅಲ್ಲಿ LIC ಸರ್ಕಲ್ ನ ಮುಂದೆ ಬನ್ನಿ ಮಂಟಪ ರೋಡ್ ಇದೆ. ಬನ್ನಿ ಮಂಟಪ ರೋಡ್. ಅಂಡ್ ಇಲ್ಲಿ ಪಂಜಿನ ಕವಾಯತ್ತು, ಆಮೇಲೆ ಅಂಬಾರಿ ಬರೋದೇ ಇಲ್ಲಿಗೆ. ಈ ಗೇಟ್ಸ್ ಎಲ್ಲ ಬಿಡೋದ್ ಸಂಜೆ. ಅಮ್ಮ ಮೈಸೂರು ದಸರಾ ದಿನ ಅಂತೂ ಕ್ರೇಜಿ ಆಗಿರುತ್ತೆ ಇಲ್ಲಿ ಕ್ರೌಡ್. ಅಲ್ಲ ಕಾಲಿಡಕ್ಕೂ ಜಾಗ ಇರಲ್ಲ, ಆ ಲೆವೆಲ್ ಇರುತ್ತೆ. ಹೌದು, ಪಾರ್ಕಿಂಗ್ ಎಲ್ಲ ಮರ್ತು ಬಿಡಿ ಇಲ್ಲಿ. ಗಾಡಿ ಎಲ್ಲೋ ಒಂದ್ ಅರ್ಧ ಕಿಲೋಮೀಟರ್ ಇಂದ ನಿಲ್ಸಿ ನಡ್ಕೊಂಡ್ ಬರ್ಬೇಕು, ಆ ತರ ಇರುತ್ತೆ ಗೈಸ್. ಇದು ಒಂಟಿಕೊಪ್ಪಲ್ ದೇವಸ್ಥಾನ ಹತ್ರ ಇದೆಯಲ್ಲ ಆ ಸರ್ಕಲ್. ಮತ್ತೆ KD ರೋಡ್ಗೆ ಹೋಗೋ ರೋಡು. ಈ ತರ ಲೈಟಿಂಗ್ಸ್ ಹಾಕಿದ್ದಾರೆ ಇಲ್ಲಿ. ನಾವು ಕಮೆಂಟ್ ಹಾಕಿದ್ರಿ, ನಾವು ಬೆಳಗಾವಿ ಅಲ್ಲಿಂದ ಬೇರೆ ಕಡೆಯಿಂದ ನೋಡ್ತಾ ಇದೀವಿ, ವಿಡಿಯೋ ಇಂದ ಲೈಟಿಂಗ್ ನೋಡ್ತಾ ಇದೀವಿ, ಥ್ಯಾಂಕ್ ಯು ಅಂತ. ನೀವು ಹಾಕಿದ್ದು ಖುಷಿ ಆಯ್ತು, ವಿಡಿಯೋ ಮಾಡಿದ್ವಿ ಸಾಕಾಯ್ತು. ನೀವು ಅಲ್ಲಿಂದೆಲ್ಲ ನೋಡ್ತಾ ಇರೋದು. ಇದು KD ರೋಡ್ಗೆ ಹೋಗೋ ರೋಡ್ ಗೈಸ್. KD ರೋಡ್ ಆಕ್ಚುಲಿ ಯಾರ್ಯಾರು ಇಲ್ಲಿಗೆ ಬರಕ್ಕಾಗಲ್ಲ ಅವ್ರಿಗೋಸ್ಕರನೇ ಅಂತ ಮಾಡ್ತಾ ಇರೋದು, ಲೈಟಿಂಗ್ಸ್ ತೋರಿಸ್ತಾ ಇರೋದು. ಮೈಸೂರಿಗೆ ಬರೋರು ಈ ವಿಡಿಯೋ ನೋಡ್ಬೇಕಾಗಿಲ್ಲ, ಇಲ್ಲೇ ನೋಡ್ಕೊಂಡ್ಬಿಡ್ತೀರಾ. ಮೈಸೂರಿಗೆ ಬರಕ್ ಆಗದೆ ಇರೋ ಅಟ್ಲೀಸ್ಟ್ ವಿಡಿಯೋ ನೋಡಿ ನಮ್ಮ ಲೈಟಿಂಗ್ ಕಣ್ ತುಂಬಿಕೊಳ್ಳಿ ಅಂತ. ನೋಡಿ ಇದೆಲ್ಲ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಗೈಸ್ ಸಿಟಿ ಎಲ್ಲ ರೌಂಡ್ ಹಾಕೊಂಡು ಬನ್ನಿ ಮಂಟಪ ಮಾಡ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಮನೆಗೆ. ಈ ಬ್ಲಾಗ್ ಈ ತರ ಇತ್ತು. ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಎಲ್ಲಾನು ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.